ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಬಂದಿದ್ದೇನೆ. ಇಂದು ಸಹ BM ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರ ಮತ್ತೊಂದು ವಿಡಿಯೋವನ್ನು ನಿಮಗೆ ತೋರಿಸಲು ನಾನು ಬಹಳ ಉತ್ಸುಕನಾಗಿದ್ದೇನೆ. ಅಂದರೆ ಹಲವಾರು ವಿಚಾರಗಳನ್ನು ನಾವು ತಿಳ್ಕೊಳ್ತೀವಿ. ನಮ್ಮ ಹಸ್ತಗಳನ್ನು ನೋಡಿ ನಾವು ಹೇಗೆ ಬುದ್ಧಿವಂತರಾಗ್ತೀವಿ, ನಾವು ಹೇಗೆ ದಡ್ಡರಾಗ್ತೀವಿ, ಹೇಗೆ ಮೋಸ ಹೋಗ್ತೀರಿ ಮುಂತಾದ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀವಿ. ಇವತ್ತು ನಾನು ಕೆಲವು ಚಿಹ್ನೆಗಳು ಕೆಲವು ಮಂಡಲಗಳಲ್ಲಿ ಅಥವಾ ಕೆಲವು ಪರ್ವಗಳಲ್ಲಿ ಬಂದಾಗ ಏನಾಗುತ್ತದೆ ಎಂಬುದು ನಮ್ಗೆ ಗೊತ್ತಿರಲ್ಲ. ಎಲ್ಲ ಕೈಯಲ್ಲೂ ಅಂತಹ ಪರ್ವಗಳಿವೆ. ಆ ಪರ್ವಗಳಲ್ಲಿ ಯಾವ ಚಿಹ್ನೆ ಬಂದಾಗ ಏನಾಗುತ್ತೆ ಎಂಬುದರ ಬಗ್ಗೆ ನಾವು ತಿಳ್ಕೊಂಡಾಗಲೇ ನಮ್ಮ ಜೀವನದಲ್ಲಿ ನಾವು ಸೌಭಾಗ್ಯಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಅಂತಹ ವಿಚಾರದಲ್ಲಿ ಇವತ್ತು ನಾನು ತಾವರೆ ಚಿಹ್ನೆ, ತಾವರೆ ಹೂವಿನ ಚಿಹ್ನೆ ಯಾರ ಹಸ್ತದಲ್ಲಿದೆಯೋ ಅವರು ಯಾವಾಗ ಯಶಸ್ವಿಯಾಗುತ್ತಾರೆ ಎಂಬುದನ್ನು ತಿಳಿಸ್ಕೊಡ್ತೇವೆ. ಅದಕ್ಕಾಗಿ ಇಂದು ತಾವರೆಯ ಚಿಹ್ನೆ ಲೋಟಸ್ಸಿನ ಸೈನ್ ಯಾರ ಹಸ್ತದಲ್ಲಿದೆಯೋ ಅವರು ತಮ್ಮ ಹಸ್ತಗಳನ್ನು ನೋಡಿಕೊಳ್ಳಿ. ಅದರಲ್ಲಿ ಎಲ್ಲಿ ಯಾವ ಪರ್ವದಲ್ಲಿದೆ ಎಂಬುದನ್ನು ಗಮನಿಸಿ. ಆವಾಗ ನಿಮಗೆ ಇಂತಹ ಫಲಾಫಲಗಳು, ಸೌಭಾಗ್ಯಗಳು ಅಥವಾ ದೋಷಫಲಗಳನ್ನು ನೀವು ತಿಳಿಯಬಹುದು. ಅದಕ್ಕಿಂತ ಮೊದಲು ನೀವಿನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಇದು ನಂಬಿಕೆ ಇರುವವರಿಗಾಗಿ ಮಾತ್ರ. ನಂಬಿಕೆ ಇಲ್ಲದವರಿಗೆ ನಾವು ಇದರ ಬಗ್ಗೆ ಏನನ್ನು ಹೇಳುವುದಿಲ್ಲ, ಅದು ಅವರವರ ಇಷ್ಟ. ನಂಬಿಕೆ ಇರೋರು ಇದನ್ನು ನೋಡಿಕೊಂಡು ತಿಳ್ಕೊಬೋದು. ಈಗ ನೀವು ಸಬ್ಸ್ಕ್ರೈಬ್ ಆಗಿರಿ, ಆಮೇಲೆ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ಜೀವನದಲ್ಲಿ ಅಭಿವೃದ್ಧಿ ಹೊಂದುತ್ತೀರಿ. ಅದೇ ನಿಮಗಿರುವಂತಹ ಚಾನ್ಸ್. ಹಾಗೆ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗಲೇ ನಿಮಗೆ ಹೆಚ್ಚಿನ ವಿಷಯ ತಿಳಿಯಲು ಸಾಧ್ಯವಾಗೋದು. ಅರ್ಧಂಬರ್ಧ ತಿಳ್ಕೊಂಡು ಏನೇನೋ ಹೇಳೋದು ಬೇಡ. ಆದ್ದರಿಂದ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇನ್ನು ನಿಮಗೆ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಭವಿಷ್ಯ ತಿಳಿಯಬೇಕೇ ಆಗಿದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ನೀವು ಹಾಯ್ ಅಂತ ಕಳಿಸೋದು ಸಾಕು, ಹಲೋ ಅಂದರೆ ಕಳಿಸೋದು ಸಾಕು. ನಾವು ನಿಮಗೆ ಏನು ಮಾಡಿದರೆ, ಇನ್ನು ಮುಂದೇನು ಮಾಡಿದರೆ ನಿಮಗೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತದೆ ಎಂಬುದನ್ನು ತಿಳಿಸಿಕೊಡಲಾಗುತ್ತೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತದೆ. ನೀವು ನಿಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಂಡು ನಿಮ್ಮ ಜೀವನವನ್ನು ಅದಕ್ಕೆ ತಕ್ಕಂತೆ ಅಳವಡಿಸಿಕೊಂಡರೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ದೊರೆಯುತ್ತದೆ. ಈಗ ನಾನು ವಿಷಯಕ್ಕೆ ಬರುತ್ತಿದ್ದೇನೆ. ಅಂದರೆ ನಿಮ್ಮ ಹಸ್ತದಲ್ಲಿ ಈ ರೀತಿಯ ಯಾವುದಾದರೂ ಒಂದು ಚಿಹ್ನೆ ಇದ್ದರೆ ಅದನ್ನು ನಾವು ಲೋಟಸ್ ಸೈನ್ ಅಂತೀವಿ ಅಥವಾ ತಾವರೆ ಚಿಹ್ನೆ ಅಂತೀವಿ. ಕೆಲವು ಕೈಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸದಲ್ಲಿರುತ್ತೆ. ಕೆಲವರಿಗೆ ಹೆಚ್ಚಿನ ಹೆಸಳುಗಳಿರುವಂತಹ, ಇಲ್ಲಿ ಒಂದು ಹೆಸಳು ಇಲ್ಲೊಂದು ಹೆಸಳು, ಈಗ ಹೆಸಳು ಇರುವಂತಹ ಹೂವಿನ ಚಿಹ್ನೆ ಇರಬಹುದು. ಕೆಲವರಿಗೆ ಈ ರೀತಿ ಚಿಹ್ನೆ ಇರಬಹುದು. ಹಾಗೆ ಏನಿದ್ರೂ ತಾವರೆ ಹೂವಿನ ಚಿಹ್ನೆ ಇದ್ದರೆ ಅದು ನಿಮ್ಮ ಧನಶಕ್ತಿಯನ್ನು ಸೂಚಿಸುತ್ತದೆ, ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸೂಚಿಸುತ್ತದೆ. ಇದು ನಿಮ್ಮ ಜೀವನದಲ್ಲಿ ಎಂತಹ ಸ್ಥಿತಿಯಲ್ಲಿ ನೀವು ಜೀವನ ಮಾಡ್ತೀರಿ ಎಂಬುದನ್ನು ತಿಳಿಸಿಕೊಡುತ್ತದೆ. ಕೆಲವರಲ್ಲೇ 5 ಹೆಸರನ್ನು ಇರುತ್ತದೆ. ಈಗ 3 ಇದೆ, ಇನ್ನು ಇಲ್ಲೊಂದು ಹೀಗೆ 5 ಹೆಸರಿನ ತಾವರೆ ಚಿಹ್ನೆಗಳು ಇರಬಹುದು. ಆದರೆ ಹೆಚ್ಚಿಗೆ 3 ಹೆಸರಿನ ಚಿಹ್ನೆಗಳೇ ಕಾಣಿಸುತ್ತದೆ. 3 ಹೆಸರಿನ ಚಿಹ್ನೆಗಳು ಕಾಣಿಸುತ್ತದೆ. ಅಂದರೆ ಈ ಚಿಹ್ನೆ ಬುಧಪರ್ವದಲ್ಲಿದ್ದರೆ, ಬುಧಪರ್ವ ನಿಮಗೆ ಗೊತ್ತಿದೆ, ಇದೇ ಬುಧಪರ್ವ. ಈ ಬುಧಪರ್ವದಲ್ಲಿ ಈ ಚಿಹ್ನೆ ಇದ್ದರೆ, ಬುಧಪರ್ವದಲ್ಲಿ ತಾವರೆ ಚಿಹ್ನೆ ಇದ್ದರೆ ವ್ಯಾಪಾರ ವ್ಯವಹಾರದಿಂದ, ನಿಮಗೆ ಗೊತ್ತಿದೆ ಬುಧಪರ್ವ ಅಂದರೆ ವ್ಯಾಪಾರ ವ್ಯವಹಾರ, ಕಲೆ ಮುಂತಾದವುಗಳನ್ನು ತಿಳಿಸುತ್ತದೆ. ಆದರೆ ಈ ರೀತಿಯ ಚಿಹ್ನೆ ಇದ್ದರೆ, ತಾವರೆಯ ಚಿಹ್ನೆ ಇದ್ದರೆ
ವ್ಯಾಪಾರ ವ್ಯವಹಾರದಿಂದ ಧನಾಭಿವೃದ್ಧಿಯಾಗುತ್ತದೆ. ವ್ಯಾಪಾರ ವ್ಯವಹಾರದಿಂದ ಧನ ನಿಮಗೆ ಬಂದು ಸೇರುತ್ತದೆ. ನೀವು ಹೆಚ್ಚಿನ ಸೌಭಾಗ್ಯವಂತರಾಗ್ತೀರಿ. ವ್ಯಾಪಾರ ವ್ಯವಹಾರ ನಿಮಗೆ ಉತ್ತಮವಾದ ಉದ್ಯೋಗವೆಂದು ತಿಳ್ಕೊಳ್ಳಬಹುದು. ಅದೇ ರೀತಿ ಇದು ಚಂದ್ರಪರ್ವ. ನಿಮಗೆ ಗೊತ್ತಿದೆ, ಈ ಚಂದ್ರಪರ್ವದಲ್ಲಿದ್ದರೆ ಇದು ವಿದೇಶಕ್ಕೆ ನೀವು ಹೋಗಿ ವಿದೇಶದಿಂದ ಹಣವನ್ನು ತರುತ್ತೀರಿ, ಅಥವಾ ಆಮದು ರಫ್ತಿನಿಂದ ನೀವು ಹಣವನ್ನು ಸಂಪಾದನೆ ಮಾಡ್ತೀರಿ. ಅಂದರೆ ವಿದೇಶದ ಹೋಗಿ ಕೆಲಸ ಮಾಡಿ ಹಣ ಸಂಪಾದನೆ ಮಾಡ್ತೀರಿ. ವಿದೇಶದಿಂದ ಹಣ ಬರುವಂತಹ ಸೂಚನೆಯ ಚಿಹ್ನೆ ನಿಮ್ಮ ಈ ಚಂದ್ರಪರ್ವದಲ್ಲಿ ಇರುವಂತಹ ತಾವರೆ ಚಿಹ್ನೆ. ಹೊಸ ಹೊಸ ವ್ಯವಹಾರವನ್ನು ಮಾಡಿ, ವಿದೇಶದಲ್ಲಿ ಹೊಸ ಹೊಸ ವ್ಯವಹಾರಗಳನ್ನು ನಡೆಸಿ ಹೆಚ್ಚು ಧನಾಭಿವೃದ್ಧಿಯಲ್ಲಿ ನೀವು ಮುಂದುವರಿಯುತ್ತೀರಿ ಎಂಬುದರ ಸೂಚನೆ. ಅಂದರೆ ಹೆಚ್ಚು ಧನವನ್ನು ಸಂಪಾದನೆ ಮಾಡ್ತೀರಿ. ಈ ಚಂದ್ರಪರ್ವದಲ್ಲಿ ಈ ತಾವರೆ ಚಿಹ್ನೆ ಇದ್ದರೆ ನೀವು ಹೊರದೇಶದಿಂದ ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳಲ್ಲಿ ತೊಡಗಿ ಹೆಚ್ಚಿನ ಹಣ ಸಂಪಾದನೆಯನ್ನು ಮಾಡುತ್ತೀರಿ ಎಂಬುದರ ಸೂಚನೆ. ಈಗ ಸೂರ್ಯಪರ್ವದಲ್ಲಿದ್ದರೆ, ಈಗ ಸೂರ್ಯಪರ್ವ ನೀವು ಗೊತ್ತು ಇದೆ, ಸೂರ್ಯಪರ್ವ ಉಂಗುರ ಬೆರಳ ಕೆಳಗಿರುವುದೇ ಸೂರ್ಯಪರ್ವ. ಇಲ್ಲಿದ್ದರೆ, ಈ ಸೂರ್ಯಪರ್ವದಲ್ಲಿ ತಾವರೆಯ ಚಿಹ್ನೆ ಇದ್ದಾಗ ಏನು ನಡೆಯುತ್ತದೆ? ತಾವರೆಯ ಚಿಹ್ನೆ ಇದ್ದರೆ ಧನಾಭಿವೃದ್ಧಿಯಾಗುತ್ತದೆ. ರಾಜರಂತೆ ಬಹಳ ವೈಭವಪೂತವಾಗಿ ಬದುಕುವಂತಹ ಸೌಲಭ್ಯಗಳು ನಿಮಗೆ ಲಭಿಸಲಿದೆ. ಅಂದರೆ ಅಂತಹ ಸೌಭಾಗ್ಯಗಳು ನಿಮಗೆ ಬರುತ್ತದೆ. ಎಲ್ಲದರಲ್ಲಿಯೂ ಉನ್ನತ ಸ್ಥಾನಮಾನಗಳು ಲಭಿಸುವುದು. ಎಲ್ಲಿ ಹೋದರೂ ನಿಮಗೆ ಉನ್ನತ ಸ್ಥಾನಮಾನಗಳು ದೊರೆಸುವುದು. ಯಾರಿಂದಲೂ ನಿಮ್ಮ ಇಂತಹ ಸೌಭಾಗ್ಯಗಳನ್ನು ತಡೆಯಲು ಸಾಧ್ಯವಾಗುವುದು. ಯಾರಿಂದಲೂ ನಿಮಗೆ ಬರುವಂತಹ ಇಂತಹ ಸೌಭಾಗ್ಯಗಳನ್ನು ತಡೆಯಲು ಸಾಧ್ಯವಾಗದು. ಇದು ರಾಜರಂತೆ ಬದುಕುವಂತಹ ಚಿಹ್ನೆ. ಎಲ್ಲಿ ಬಂದಾಗ? ಸೂರ್ಯಪರ್ವದಲ್ಲಿ, ಸೂರ್ಯ ಬೆರಳಿನ ಕೆಳಗಿರುವ ಸೂರ್ಯಪರ್ವದಲ್ಲಿ ಬಂದಾಗ ನೀವು ರಾಜರಂತೆ ಅಂತಹ ಸುಖಭೋಗದಲ್ಲಿ ಬದುಕುತ್ತೀರಿ, ಅಂತಹ ಉನ್ನತ ಸ್ಥಾನಮಾನಗಳನ್ನು ಪಡೆದು ಜೀವನ ಮಾಡುತ್ತೀರಿ ಎಂಬುದರ ಸೂಚನೆ. ನಿಮ್ಮ ಅಭಿವೃದ್ಧಿಯನ್ನು ಯಾರಿಂದಲೂ ತಡೆಯಲು ಸಾಧ್ಯವಾಗದು. ಇನ್ನು ನಿಮಗೆ ಗೊತ್ತಿದೆ, ಇದು ನಮ್ಮ ಗುರುಪರ್ವ ಅಂದರೆ ಪಾಂಡಿತ್ಯವನ್ನು ಸೂಚಿಸುತ್ತದೆ. ಈ ಪಾಂಡಿತ್ಯವನ್ನು ಸೂಚಿಸುವಲ್ಲಿ ತಾವರೆ ಚಿಹ್ನೆ ಬಂದರೆ, ಪಾಂಡಿತ್ಯವನ್ನು ಸೂಚಿಸುವ ಅಂದರೆ ಗುರುಪರ್ವದಲ್ಲಿ ನಿಮಗೆ ತಾವರೆ ಚಿಹ್ನೆ ಇದ್ದರೆ ಜ್ಞಾನದಿಂದ ಜೀವನಾಭಿವೃದ್ಧಿ. ಅಂದರೆ ನಿಮ್ಮ ವಿದ್ವಾಂಸರಾಗಿ ನೀವು ವಿದ್ಯೆಯಿಂದ, ಪಾಂಡಿತ್ಯದಿಂದ ಉನ್ನತ ಹುದ್ದೆಗಳನ್ನು ಏರಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ಉನ್ನತ ಸ್ಥಾನಮಾನಗಳನ್ನು ಪಡೆದು ಅಲ್ಲಿ ನೀವು ಜೀವನದಲ್ಲಿ ಯಶಸ್ಸನ್ನು ಕಾಣಲಿದ್ದೀರಿ. ಪಾಂಡಿತ್ಯದಿಂದ ನೀವು ಉನ್ನತ ಸ್ಥಾನಮಾನಗಳನ್ನು ಗಳಿಸಿ ಉನ್ನತ ಹುದ್ದೆಗಳಿಗೆ ಏರಿ ಶಿಕ್ಷಣ ಕ್ಷೇತ್ರದ ಸೇವೆ ಸಲ್ಲಿಸಿ ನೀವು ಹೆಚ್ಚಿನ ಧನ ಸಂಪಾದನೆಯನ್ನು ಮಾಡಲಿದ್ದೀರಿ ಎಂಬುದು ಗುರುಪರ್ವದಲ್ಲಿ ತಾವರೆ ಚಿಹ್ನೆ ಇದ್ದಂತಹ ಸೂಚನೆ. ಹಾಗೆ ನೋಡಿ, ನಿಮ್ಮ ಶನಿಪರ್ವದಲ್ಲಿ ಇಂತಹ ಚಿಹ್ನೆ ಇದ್ದಾಗ ಇದು ನಿಮಗೆ ಶನಿಪರ್ವ. ಎಲ್ಲಿ ಬರುತ್ತೆ? ಇದೇ ಶನಿ ಬೆರಳ ಕೆಳಗೆ, ಅಂದರೆ ನಲು ಬೆರಳ ಕೆಳಗೆ ಇರುವುದೇ ಶನಿ ಬೆರಳು. ಈ ಶನಿ ಬೆರಳ ಕೆಳಗೆ ತಾವರೆಯ ಚಿಹ್ನೆ ಇದ್ದಾಗ ನೀವು 35ನೇ ವಯಸ್ಸಿನ ಬಳಿಕ ನೀವು ಹೆಚ್ಚಿನ ಧನ ಸಂಪಾದನೆ ಮಾಡುತ್ತೀರಿ. ಯಾಕಂದರೆ ಶನಿ ಎಂಬುದು ನಿಧಾನಗತಿಯ ಒಂದು ಗ್ರಹ. ಶನಿ ನಿಧಾನಗತಿಯ, ಅದು ಮಂದಗತಿಯ ಗ್ರಹ. ಆದುದರಿಂದ ಅದನ್ನು ಮಂದ ಅಂತ ಹೇಳುವುದುಂಟು. ಆ ಮಂದಗತಿಯಿಂದ ನಿಮ್ಮ ಧನಾಭಿವೃದ್ಧಿ ಆಗುತ್ತದೆ, ಆದರೆ ಅದು ನಿಧಾನವಾಗಿರುತ್ತದೆ. ಆಧ್ಯಾತ್ಮಿಕ ಶಕ್ತಿಯು ಹೆಚ್ಚಾಗುವುದು. ನಿಮಗೆ ಇಲ್ಲಿದ್ದವರಿಗೆ ಆಧ್ಯಾತ್ಮಿಕ ಶಕ್ತಿಯು ಹೆಚ್ಚಾಗುತ್ತದೆ. ಶನಿಪರ್ವದಲ್ಲಿ ತಾವರೆ ಚಿಹ್ನೆ ಇದ್ದವರಲ್ಲಿ ಆಧ್ಯಾತ್ಮಿಕ ವಿಚಾರಗಳು ಹೆಚ್ಚಾಗಿ ಕಂಡುಬರುತ್ತದೆ.
ಆಲಸ್ಯವಾಗಿರೋ ಸೂಚನೆ. ಆದರೂ ನಿಮಗೆ ಒಂಥರ ಸೋಮಾರಿತನ ಬರ್ಬೋದು. ಸೋಮಾರಿತನ ಬಂದರೂ ನೀವು ಸಂಘ ಸಂಸ್ಥೆಗಳನ್ನು ಹುಟ್ಟು ಹಾಕುತ್ತೀರಿ. ಸಂಘ ಸಂಸ್ಥೆಗಳನ್ನು ಹುಟ್ಟುಹಾಕಿ ಆಲಸ್ಯವಾಗಿದ್ದರೂ ಸಹ ಸಂಘ ಸಂಸ್ಥೆಗಳನ್ನು ಹುಟ್ಟುಹಾಕಿ ನೀವು ಅದರಲ್ಲಿ ಅಭಿವೃದ್ಧಿಯಾಗುವಂಥ ಸೂಚನೆ ಈ ಶನಿ ಪರ್ವದಲ್ಲಿ ತಾವರೆಯ ಚಿಹ್ನೆ ಇದ್ದಾಗ. ಇನ್ನು ಮಂಗಳ ಪರ್ವದಲ್ಲಿ ಇದು ಮಂಗಳ ಪರ್ವ ನಿಮಗೆ ಗೊತ್ತು. ಈ ಮಂಗಳ ಪರ್ವದಲ್ಲಿ ತಾವರೆ ಚಿಹ್ನೆ ಇಲ್ಲೂ ಇರ್ಬೋದು. ಇಲ್ಲಿ ಇದು ಮಂಗಳ 1, ಇಲ್ಲಿ ಮಂಗಳ 2, ಇಲ್ಲೂ ಇರ್ಬೋದು. ಮಂಗಳದಲ್ಲಿದ್ದಾಗ ಮಂಗಳ ಪರ್ವದಲ್ಲಿ ಇದ್ದರೆ ಅವರು ರಾಜಕೀಯದಲ್ಲಿ ಹೆಚ್ಚಿನ ಹೆಸರು ಮಾಡುವಂತಹ ಸಾಧ್ಯತೆ ಇದೆ. ಹಾಗೆಯೇ ಭೂಮಿ ಸಂಬಂಧವಾದಂಥ ಕೆಲಸ ಕಾರ್ಯಗಳಿಂದ ಅಥವಾ ಭೂಮಿ ಮಾರಾಟದಿಂದ ಅಥವಾ ಜಮೀನು ಮಾರಾಟ ಕ್ರಯ ವಿಕ್ರಯದಿಂದ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುವಂಥ ಸಾಧ್ಯತೆಗಳಿದೆ. ಪೊಲೀಸ್ ಇಲಾಖೆಯಲ್ಲಿ ಅಥವಾ ಅಭಿವೃದ್ಧಿ ಅಧಿಕಾರ ದೊರೆಯುವುದು ಪೊಲೀಸ್ ಇಲಾಖೆಯಿಂದ ಅಥವಾ ಯಾವುದೇ ರಕ್ಷಣಾ ಇಲಾಖೆಯಲ್ಲಿ ಸೇರಿದರೂ ಅವರು ಅಭಿವೃದ್ಧಿಯಾಗಿ ಉನ್ನತ ಹುದ್ದೆಗಳಿಗೆ ಏರುವಂತಹ ಸಾಧ್ಯತೆಗಳು ಇಲ್ಲಿ ಕಂಡುಬರುವುದು. ಭೂಮಿ ಸಂಬಂಧವಾದಂತಹ ವ್ಯವಹಾರದಿಂದ ಹಣ ಸಂಪಾದನೆ ಮಾಡ್ತಾರೆ. ಪೊಲೀಸ್ ಅಥವಾ ರಕ್ಷಣಾ ಇಲಾಖೆಗಳಲ್ಲಿ ಹೆಚ್ಚಿನ ಅಧಿಕಾರವನ್ನು ಪಡೆಯುತ್ತಾರೆ. ಹಾಗೆ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಇನ್ನು ಶುಕ್ರಪರ್ವದಲ್ಲಿ ಇಲ್ಲಿ ನೋಡಿ, ಶುಕ್ರಪರ್ವ ನಿಮಗೆ ಗೊತ್ತು. ಇದು ಶುಕ್ರಪರ್ವದಲ್ಲಿ ತಾವರೆ ಚಿಹ್ನೆ ಇದ್ದರೆ, ಶುಕ್ರಪರ್ವದಲ್ಲಿ ತಾವರೆ ಚಿಹ್ನೆ ಇದ್ದರೆ ಅವರು ಇದು ನೋಡಿ, ಇದು ಫ್ಯಾಷನ್ ಡಿಸೈನಿಂದ ಅವರು ಫ್ಯಾಷನ್ ಡಿಸೈನರು ಅಥವಾ ಮಾಡೆಲಿಂಗು ಅಥವಾ ಕಲೆ ಅಥವಾ ನಟನೆ ಮುಂತಾದವುಗಳಿಂದ ಹೆಸರು ಮಾಡಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಎಲ್ಲಿ ಶುಕ್ರಪರ್ವದಲ್ಲಿದ್ದರೆ ಅವರಿಗೆ ಹೆಚ್ಚಿನ ಧನ ಸಂಪಾದನೆ ಆಗುವುದು. ಫ್ಯಾಷನ್ ಡಿಸೈನ್ ಆಗಿರ್ಬೋದು ಅಥವಾ ಮಾಡೆಲಿಂಗ್ ಆಗಿರ್ಬೋದು, ನಟನೆ ಆಗಿರ್ಬೋದು, ಕಲೆ ಆಗಿರ್ಬೋದು, ನಟನ ಆಗಿರ್ಬೋದು ಮುಂತಾದವುಗಳಿಂದ ಅವರು ಹೆಚ್ಚಿನ ಧನ ಸಂಪಾದನೆಯನ್ನು ಮಾಡುತ್ತಾರೆ. ಅಥವಾ ವಿವಾಹವಾಗುವ ತಮ್ಮ ಸಂಗಾತಿಯ ಕಡೆಯಿಂದನೂ ಹೆಚ್ಚಿನ ಧನದ ಲಾಭವಾಗುವಂಥ ಸಾಧ್ಯತೆ ಇದೆ. ಆಸ್ತಿ ಬರುವಂಥ ಸಾಧ್ಯತೆ ಇದೆ. ಅವರಿಂದ ಹೆಚ್ಚಿನ ಅನುಕೂಲ ಸಹಕಾರ ದೊರೆಯುವುದರಿಂದ ಅವರು ಜೀವನದಲ್ಲಿ ನೆಮ್ಮದಿಯಾಗಿರುತ್ತಾರೆ. ಹೀಗೆ ಪ್ರತಿಯೊಂದು ಪರ್ವದಲ್ಲೂ ಇನ್ನು ಇದರಲ್ಲಿ ನಮ್ಮ ರಾಹುವಿನಲ್ಲಿದ್ದರೆ ಆಕಸ್ಮಿಕ ಧನಲಾಭ, ಆಧ್ಯಾತ್ಮಿಕ ವಿಚಾರ. ಇಲ್ಲಿ ಬರುತ್ತೆ ರಾಹು. ಇಲ್ಲಿ ಇದ್ದರೆ ಅವರು ಈ ರಾಹುವಿನಲ್ಲಿ ತಾವರೆ ಚಿಹ್ನೆ ಇದ್ದವರು ಆಕಸ್ಮಿಕ ಧನಲಾಭವನ್ನು ಹೊಂದುತ್ತಾರೆ. ಲಾಟ್ರಿ, ಷೇರು ಮಾರುಕಟ್ಟೆ ಮುಂತಾದವುಗಳಿಂದ ಹೆಚ್ಚಿನ ಧನಲಾಭವಾಗುವಂತಹ ಸಾಧ್ಯತೆ ಇದೆ. ಎಲ್ಲಿ ರಾಹುವಿನಲ್ಲಿ ಪರ್ವದಲ್ಲಿ ಅವರಿಗೆ ಹೆಚ್ಚಿನ ಧನ ಸಂಪಾದನೆ ಆಗುವಂತಹ ಸಾಧ್ಯತೆ, ಆಕಸ್ಮಿಕ ಧನಲಾಭ ಆಗ್ಬೋದು. ನೆನೆಸಿರದ ಹೊತ್ತಿನಲ್ಲಿ ಧನ ಬರ್ಬೋದು. ಷೇರು ಮಾರುಕಟ್ಟೆಯಿಂದ ಧನ ಬರ್ಬೋದು. ಅಂತಹ ಕಾರ್ಯಗಳಿಂದ ಅವರಿಗೆ ಧನ ಬರುತ್ತದೆ. ಹಾಗೆಯೇ ಅವರು ಆಧ್ಯಾತ್ಮಿಕ ಒಲವಿನಿರುವಂಥ ವ್ಯಕ್ತಿಯಾಗಿರುತ್ತಾರೆ. ಆಧ್ಯಾತ್ಮಿಕ ವಿಚಾರಗಳಿಗಾಗಿ ಅವರಿಗೆ ಹೆಚ್ಚಿನ ಹಣ ಬರುವಂಥ ಸಾಧ್ಯತೆ ಇದೆ. ಅಂತಹ ವಿಚಾರಗಳಲ್ಲೂ ಹಣ ಬರುವ ಸೂಚನೆಗಳಿವೆ. ಹೀಗೆ ಈಗ ಪ್ರತಿಯೊಂದರಲ್ಲೂ ಆಗ ಅವರ ಕೇತುವಿನಲ್ಲಿದ್ದರೂ ಸಹ ಅವರಿಗೆ ವಿದೇಶದಿಂದ ಹಣ ಬರುವಂತಹ ಸಾಧ್ಯತೆ ಇದೆ. ಕೇತುವಿನಲ್ಲೂ ಇದ್ದಾಗ ಹೀಗೆ ಪ್ರತಿಯೊಂದು ಪರ್ವದಲ್ಲೂ ಅವರಿಗೆ ಉತ್ತಮವಾದಂತಹ ರೀತಿಯಲ್ಲಿ ಧನ ಬರುವಂತಹ ಸಾಧ್ಯತೆ ಇದೆ. ಆದರೆ ಸೂರ್ಯ ಈ ತಾವರೆ ಚಿಹ್ನೆ
ಒಂದು ಇದ್ದರೆ ಮಾತ್ರ ನಿಮಗೆ ಅಲ್ಲಿ ಬರುತ್ತಂತ ಹೇಳೋಕ್ಕಾಗೋದಿಲ್ಲ. ತಾವರ ಚಿಹ್ನೆಗೂ ಬೇರೆ ಯಾವುದೇ ದೋಷ ಫಲಗಳಿರುವಂತಹ ಯಾವುದೇ ರೇಖೆಗಳು ಇರಬಾರದು. ದೋಷ ಫಲಗಳಿರುವ ಚಿಹ್ನೆಗಳಿದ್ದಾಗ ಇವೆಲ್ಲವೂ ಇದರ ಫಲಗಳು ಕಡಿಮೆ ಆಗುತ್ತಾ ಹೋಗುತ್ತೆ. ಪೂರ್ಣ ರೀತಿಯ ಫಲವನ್ನು ನಿಮಗೆ ಪಡೆಯಲು ಸಾಧ್ಯವಾಗುವುದಿಲ್ಲ. ಅಂತಹ ಹಲವು ವಿಚಾರಗಳಿವೆ. ಅದಕ್ಕೆ ಆ ರೇಖೆಗಳು ಯಾವುದು, ಇಂಥ ರೇಖೆಗಳು ಎಲ್ಲಿ ಬರುತ್ತದೆ ಮುಂತಾದ ವಿಚಾರಗಳನ್ನೆಲ್ಲ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇವೆ. ಅದಕ್ಕಾಗಿ ನೀವಿನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ಜೀವನದಲ್ಲಿ ಅಭಿವೃದ್ಧಿಯಾಗಬಹುದು. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಲು ಮರೆಯಬೇಡಿ. ನಿಮ್ಮ ಭವಿಷ್ಯ ತಿಳಿಯಲು ನಿಮಗೆ ಆಸಕ್ತಿ ಇದ್ದರೆ ನಿಮ್ಮ ಮೊಬೈಲಿಗೆ ನಿಮ್ಮ ಭವಿಷ್ಯ ಬರುತ್ತದೆ, ನೀವು ತಿಳಿಯಬಹುದು. ಅದಕ್ಕಾಗಿ ನೀವು ಏನು ಮಾಡಬೇಕೆಂಬುದನ್ನು ನಾನು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ನಾವು ಅದು ಏನು ಮಾಡಬೇಕೆಂಬುದನ್ನು ಕೂಡಲೇ ತಿಳಿಸಲಾಗುವುದು. ಹಲೋ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ಏನಾದರೂ ಒಂದು ಮೆಸೇಜ್ ಮಾಡಿದ್ರೆ ಸಾಕು. ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ನಾವು ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ವ್ಯವಸ್ಥೆ ಮಾಡುತ್ತೇವೆ. ಇಂತಹ ವಿಷಯಗಳು ಇನ್ನೂ ಹೆಚ್ಚು ಹೆಚ್ಚಾಗಿವೆ. ಅದನ್ನೆಲ್ಲ ನೋಡಲು ನೀವಿನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.